ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಆನಂದಸ್ವಾಮಿ ಪರ ಭರ್ಜರಿ ಪ್ರಚಾರ. ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠರ ಪರವಾಗಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಡಿ.ಆರ್. ಪಾಟೀಲ, ಟಿ. ಈಶ್ವರ ಸೇರಿದಂತೆ ಮತ್ತಿತರರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಾಣಿಸುತ್ತೆ ಮುಂದೊಂದು ದಿನ ಇಂಥ ಮನೋವಾದಿಗಳು ಬರಬಹುದು ಅಂತ ಹೇಳಿ ಆ ಸಂವಿಧಾನ ಎಂಬುವಂತ ಗ್ರಂಥಕ್ಕೆ ಅವರಿಗೆ ಮಹಾರಥ ಅಂತ ಹೆಸರಿಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಅವಾಗ ಹೇಳಿದ್ದಾರೆ, ನೋಡಪ್ಪ, ಈ ಸಂವಿಧಾನ ಎಂಬುವಂತ ರಥವನ್ನ ನಿಮಗೆ ಮುಂದೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ದಯವಿಟ್ಟು ನೀವು ಅದನ್ನ ಅಲ್ಲೇ ನಿಲ್ಲಿಸ್ರಿಪ್ಪ, ಹಿಂದೆ ತಳ್ಕೊಂಡು ಹೋಗ್ಬೇಡ್ರಿ ಆ ರಥ ಅಂತ ಹೇಳಿದ್ರು. ಬಹುಶಃ ಇಂಥ ಮನೋವಾದಿಗಳನ್ನ ಮುಂದೆ ಬರಬಹುದು ಅನ್ನುವಂಥ ದೂರದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಆ ಸಂವಿಧಾನ ಬದಲಿ ಮಾಡಕ್ ಹೊಂಟಿದ್ದೀರ ನೀವು. 400 ಸೀಟ್ ಕೊಡ್ರಿ, ನಮಗೆ ಸಂವಿಧಾನ ಬದಲಿ ಮಾಡ್ತೀವಿ. ಎಂತ ಮಾತು ಹೇಳ್ತಾರಲ್ರಿ. 400 ಸೀಟ್ ಕೊಡ್ರಿ, ನಿಮ್ಮ ಹಸುವನ್ನು ದೂರ ಮಾಡ್ತೀವಿ ಅನ್ನುವಲ್ರಲ್ರಿ. 400 ಸೀಟ್ ಕೊಡ್ರಿ, ನಿಮ್ಮನ್ನು ಎಲ್ಲರನ್ನು ಅಣತಂಬ್ರಂಗ್ ನೋಡ್ಕೊಂಡು ಹೊಕ್ಕಿ ಅನ್ನುವಲ್ರಲ್ರಿ. ರಾಮ ಮಂದಿರ ನಾವು ಬಹಿಷ್ಕಾರ ಮಾಡಿದೇವ? ರಾಮ ಮಂದಿರ ಬಹಿಷ್ಕಾರ ಮಾಡಿಲ್ಲ. ರಾಮನ ತತ್ವವನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೋಗ್ತಕ್ಕಂಥ ಆಂಜನೇಯ ಭಕ್ತರು ನಾವು ಕಾಂಗ್ರೆಸ್ನವರು.